ಭಗವಂತನ ಅನುಗ್ರಹ ಗುರುತಿಸಿ. ಮಳೆ ಬಂದಾಗ ಜನರು ಕೊಡೆ ಹಿಡಿಯಲು ಕಲಿಯಬೇಕು ಎಂಬ ಮಾತಿಗೆ ಅರ್ಥವೇನೆಂದರೆ, ನಾವು ವಿಪತ್ತು ಬಂದಾಗ ಅದನ್ನು ಎದುರಿಸಲು ಕಲಿಯಬೇಕು. ಮಳೆ ಬಂದಾಗ ಕೊಡೆ ಖರೀದಿಸಲು ಹೊರಡುವುದಲ್ಲ, ಅದಕ್ಕೆ ಪೂರ್ವಭಾವಿಯಾಗಿಯೇ ವಿಪತ್ತನ್ನು ಎದುರಿಸಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟುಕೊಳ್ಳಬೇಕು. ಆದರೆ ಕೆಲವರು ಅಹಂಕಾರದಿಂದ ಪ್ರೇರಿತರಾಗಿ ಯಾವುದೇ ಸೂಕ್ತ ಸಿದ್ಧತೆ, ಹಾಗಿರಲಿ ಯಾರದೇ ಸಲಹೆ ಮಾರ್ಗದರ್ಶನಗಳನ್ನು ಸ್ವೀಕರಿಸಲು ಸಿದ್ಧರಿರುವುದಿಲ್ಲ. ಅಂಥ ಜನರು ಕಣ್ತೆರೆಸುವ ಒಂದು ಪ್ರೇರಕ ಪ್ರಸಂಗ ಇಲ್ಲಿದೆ. ಒಂದೂರಿನಲ್ಲಿ ಒಬ್ಬ ವಿಖ್ಯಾತ ಭಕ್ತರಿದ್ದರು. ಅವರಿಗೆ ಭಗವಂತನೇ ಪ್ರತ್ಯಕ್ಷನಾಗಿ ಅನುಗ್ರಹಿಸಿದ್ದಾನೆ ಎಂದು ಜನರು ನಂಬಿದ್ದರು ಹಾಗೂ ವಿಶೇಷ ಗೌರವ ನೀಡುತ್ತಿದ್ದರು. ಒಮ್ಮೆ ಆ ಊರಿನಲ್ಲಿ ನೆರೆಯ ಪ್ರವಾಹದ ಹಾವಳಿಯುಂಟಾದಾಗ ಊರ ಜನರು ಊರು ಖಾಲಿ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಹೋಗಲು ನಿಶ್ಚಯಿಸಿದರು. ಆ ಭಕ್ತರೊಡನೆ ಸ್ವಾಮಿ, ತಾವು ಕೂಡ ಈ ಊರು ಬಿಟ್ಟು ನಮ್ಮ ಜೊತೆಗೆ ಬನ್ನಿ ಎಂದು ವಿನಂತಿಸಿದರು. ಆಗ ಆ ಭಕ್ತರು ಮನದಲ್ಲೇ ಯೋಚಿಸಿದರು, ನಾನು ಊರು ಬಿಟ್ಟರೆ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲವೆಂದಾದಿತು. ಆದ್ದರಿಂದ ಅವರು ಊರು ಜನರಿಗೆ ಹೇಳಿದರು, ಮೇಲಿರುವ ಭಗವಂತನು ನಮ್ಮನ್ನು ಕಾಪಾಡುತ್ತಾನೆ, ನೀವು ತೆರಳಿರಿ. ಆದರೆ ನೆರೆಯ ಪ್ರವಾಹದ ನೀರು ಉಕ್ಕೇರುತ್ತಾ ಬಂತು. ಆಗ ಅವರನ್ನು ರಕ್ಷಿಸಲೆಂದು ಊರ ಜನರು ದೋಣಿಯೊಂದನ್ನು ತಂದು ವಿನಂತಿಸಿದರು, ನಾವು ನಿಮ್ಮನ್ನು ಪಾರು ಮಾಡಲೆಂದು ದೋಣಿ ತಂದಿದ್ದೇವೆ, ಬನ್ನಿರಿ. ಆದರೆ ಭಕ್ತರ ಉತ್ತರ ಅದೇ ಆಗಿತ್ತು, ನನ್ನನ್ನು ಪಾರು ಮಾಡಲು ಭಗವಂತನಿದ್ದಾನೆ, ನೀವು ಹೋಗಿ. ತುಸು ಹೊತ್ತಿನಲ್ಲಿ ಭಕ್ತನಿದ್ದ ಧಾರ್ಮಿಕ ಸ್ಥಳದೊಳಕ್ಕೆ ನೆರೆಯ ನೀರು ನುಗ್ಗಿಬಿಟ್ಟಿತು. ಭಕ್ತರ ದೇಹದ ಸುತ್ತ ನೀರು ಆವರಿಸತೊಡಗಿತು. ಇಷ್ಟರಲ್ಲಿ ಮುಳುಗುತ್ತಿರುವ ಭಕ್ತರನ್ನು ರಕ್ಷಿಸಲೆಂದು ಒಂದು ಹೆಲಿಕಾಪ್ಟರ್ ಬಂತು. ಭಕ್ತರ ಬಳಿಗೊಂದು ಹಗ್ಗವನ್ನು ಎಸೆಯಲಾಯಿತು. ಆದರೆ ಭಗವಂತನ ಭರವಸೆಯ ಭಕ್ತರದು ಒಂದೇ ಮಾತು, ನಮಗೆ ಆ ಮೇಲಿನ ಭಗವಂತನಲ್ಲಿ ಪೂರ್ಣ ಭರವಸೆ ಇದೆ, ನಾನವನ ಭಕ್ತ, ಅವನೇ ನನ್ನ ರಕ್ಷಣೆ ಮಾಡುತ್ತಾನೆ. ನೆರೆಯ ನೀರು ಮೇಲೇರುತ್ತಾ ಬಂತು ಮತ್ತು ಭಕ್ತನು ಉಸಿರುಗಟ್ಟಿ ತೀರಿಕೊಂಡ. ಬಳಿಕ ಭಕ್ತರ ಆತ್ಮವು ಭಗವಂತನ ಬಳಿ ತಲುಪಿದಾಗ ಅವರು ಪ್ರಶ್ನಿಸಿದರು, ಹೇ ಪ್ರಭು, ನಾನಾದರೂ ಪೂರ್ತಿ ನಿಮ್ಮನ್ನೇ ನಂಬಿ ಕುಳಿತಿದ್ದೆ, ಹಾಗಿದ್ದರೂ ನಾನು ಸಾಯಬೇಕಾಯಿತಲ್ಲ. ಆಗ ಭಗವಂತ ನುಡಿದರು, ನಾನಾದರೂ ನಿನ್ನ ನೆರವಿಗೆಂದು 3 ಬಾರಿ ಬಂದಿದ್ದೆ, ಆದರೆ ನೀ ನನ್ನ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದಾಗ ಭಕ್ತರು ಚಕಿತರಾದರು. ಭಗವಂತ ವಿಶದೀಕರಿಸಿದರು, ನಾನು ನಿನ್ನ ರಕ್ಷಿಸಲೆಂದು ದೋಣಿ ತಗೊಂಡು ಬಂದೆ, ಮತ್ತೊಮ್ಮೆ ಹೆಲಿಕಾಪ್ಟರ್ ತಗೊಂಡು ಬಂದೆ. ಆದರೆ ನೀನಾದರೂ ನಿನ್ನದೇ ಮೂಢನಂಬಿಕೆಯಲ್ಲಿ ಮುಳುಗಿಬಿಟ್ಟೆ, ಸ್ವತಃ ಪ್ರಯತ್ನಿಸಲು ಸಿದ್ಧನಿಲ್ಲ, ಕೇವಲ ನನ್ನನ್ನೇ ಗುರಿ ಮಾಡಿದೆ. ಅನೇಕ ರೂಪದಿಂದ ನಿನ್ನ ಪ್ರಾಣ ಉಳಿಸಲು ಬಂದೆ, ಆದರೆ ನೀನು ನನ್ನನ್ನು ಗುರುತಿಸಲೇ ಇಲ್ಲ. ಇದನ್ನು ಕೇಳಿದ ಭಕ್ತನಿಗೆ ಜ್ಞಾನೋದಯವಾಯಿತು. ಆಧ್ಯಾತ್ಮ ಪ್ರಪಂಚ ಮತ್ತು ಭಗವಂತನ ಜಗತ್ತು ಸಮಾನತೆ ಮತ್ತು ಸಂಕೇತಗಳಿಂದ ಸಾಗುತ್ತದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಅಪಾರ ವಿಶ್ವದಲ್ಲಿ ಭಗವಂತನ ಸಂಕೇತಗಳನ್ನು ಅರ್ಥೈಸಿಕೊಂಡಾಗಲೇ ನಮಗೆ ಸುರಕ್ಷಿತ ಪಥ ಗೋಚರಿಸುತ್ತದೆ. ತಕ್ಷಣ ನಿರ್ಣಯ ಸ್ವೀಕರಿಸಿದವನಿಗೆ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಮರೆಯಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.